ನಿತ್ಯಸ್ಯ ಶ್ರುತಿಸುನಯಪಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಭಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ಬಹಳ ಸುಂದರವಾಗಿ ಹರಿಕಥಾಮೃತಸಾರದ ಕರುಣಾಸಂಧಿಯಲ್ಲಿ ಭಗವಂತನ ವಿಶಿಷ್ಟವಾದ ಗುಣಗಳನ್ನು, ಶಾಸ್ತ್ರದಲ್ಲಿ ಹೇಳಿರುವಂತಹ ಗುಣಗಳನ್ನು ನಮ್ಮಂತಹ ಸಾಮಾನ್ಯರಿಗೆ, ಪಾಮರರಿಗೆ ಅರ್ಥ ಆಗೋ ಹಾಗೆ ಸುಂದರವಾಗಿ ತಿಳಿಸ್ತಾರೆ. ಭಗವಂತನ ಮಹಿಮೆಯನ್ನು ಹೇಳ್ತಾರೆ. ಮತ್ತೆ ಸ್ಮರಿಸುವವರಪರಾಧಗಳ ತಾ ಸ್ಮರಿಸಿ ಸಕಲೇಷ್ಟಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟದನಂತ ಮಡಿಮಾಡಿ ಪರಿಪರಿಯಲೊಂದುಣಿಸಿ ಸುಖಸಾಗರದಿ ಲೋಲಾಡಿಸುವ ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಈ ಪದ್ಯವು ಒಂದು ಉದಾಹರಣೆಯಾಗಿರುವಂಥದ್ದು. ನಾವು ಅನೇಕ ಅಪರಾಧಗಳನ್ನು ಮಾಡ್ತೀವಿ, ಒಂದು ಎರಡು ಅಲ್ಲ. ದಾಸರಾಯರು ಹೇಳಿದ ಮಾತನ್ನು ನಾವು ಸ್ಮರಣೆ ಮಾಡಬಹುದು. ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳ ರಸೆ ವಿಠಲ, ಸಾಸಿವೆ ಎಷ್ಟು ಭಕುತಿಯ ನರಿಗೆ ಶೇಷಶಯನ ಹರಿ ವಿಠಲ, ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಢರಿ ವಿಠಲ. ದೋಷಿಗಳೊಳಗೆ ಹಿರಿಯನು ನಾನು. ಒಂದು ಎರಡು ಅಪರಾಧ ಅಲ್ರಿ, ಅನೇಕ ವಿಧವಾದ ಅಪರಾಧಗಳು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ರು ಸ್ಮರಿಸುವವರ. ಯಾರು ಸ್ಮರಣೆ ಮಾಡ್ತಾರಲ್ಲ ಭಗವಂತನ ಸ್ಮರಣೆಯನ್ನ, ಅವರು 11 ಇಂದ್ರಿಯಗಳು ನಮಗೆ, ಏಕಾದಶ ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಅದರಿಂದ ಮಾಡತಕ್ಕಂತಹ ದ್ವಂದ್ವ ಕರ್ಮಗಳು, ಪಾಪ ಇರಬಹುದು ಪುಣ್ಯ ಇರಬಹುದು, ಮಾಡ್ತಾನೆ ಇರ್ತಾರೆ 24 ಗಂಟೆ. ಪುಣ್ಯದ ಕೆಲಸನೂ ಮಾಡ್ತಾರೆ, ಪಾಪದ ಕೆಲಸನೂ ಮಾಡ್ತಾರೆ. ಅಂತಹವರ ಅಪರಾಧಗಳು, ಅನೇಕ ಅಪರಾಧಗಳು. ಗೊತ್ತಿದ್ದು ತಪ್ಪು ಮಾಡ್ತಾರೆ, ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ. ಜ್ಞಾತ ಅಜ್ಞಾತ ತಪ್ಪುಗಳು ಏನೇ ಇರಬಹುದು, ಅದನ್ನು ಸ್ಮರಿಸಾ. ಯಾವತ್ತೂ ತಾನು ನೆನಪಿಟ್ಟುಕೊಳ್ಳೋದಿಲ್ಲಂತ ಭಗವಂತ. ಮಾಡಿದ್ದಾರೇನೋ ಪಾಪ ಗೊತ್ತಿಲ್ಲ, ಬಿಟ್ಬಿಡೋಣ, ಬಿಟ್ಬಿಡ್ತಾನಂತೆ. ಯಾರ್ದು? ಭಗವಂತನ ಸ್ಮರಣೆ ಮಾಡೋರ್ದು. ಯಾಕೆ ಅಂದರೆ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಪಾಪದ ಲೇಪವೇ ಉಂಟಾಗೋದಿಲ್ಲ. ಯಾಕೆ? ಭಗವಂತನ ನಾಮಕ್ಕೆ ಅಷ್ಟೊಂದು ಶಕ್ತಿ ಇದೆ. ಒಂದು, ಅವರು ಮಾಡಿರುವಂತಹ ಪಾಪಗಳನ್ನು ನೆನಪಿಟ್ಟುಕೊಳ್ಳೋದಿಲ್ಲ, ಬಿಟ್ಟುಬಿಡ್ತಾನಂತೆ ಭಗವಂತ. ಜೊತೆಗೆ ಇದ್ರ ಜೊತೆಗೆ ನೋಡಿ ಏನು ಮಾಡ್ತಾನೆ, ಸಕಲೇಷ್ಟಪ್ರದಾಯಕ. ಅವ್ರು ಏನು ಕೇಳ್ತಾರೋ ಎಲ್ಲವನ್ನೂ ಕೊಡ್ತಾನೆ ಭಗವಂತ. ಅವರವರ ಅಭೀಷ್ಟಗಳನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಕೊಡ್ತಾನೆ. ಸ್ವರೂಪ ಯೋಗ್ಯತೆಯನ್ನು ಅರಿತಂತಹ ಭಗವಂತ. ಅಷ್ಟೇ ಅಲ್ಲ, ಮರಳಿತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ. ಇದು ದೇವರಿಗೆ ಮಾತ್ರ ಸಾಧ್ಯ, ಯಾರೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಕೊಟ್ಟರೆ ಅವರು ಭಾಳ ಅಂದರೆ 2 ಕೊಡ್ಬೋದು. ನಮಗಿಂತ ಭಾಳ ಶ್ರೀಮಂತರಾಗಿದ್ದರೆ ನಾವು ಒಂದು ಕೊಟ್ಟಿದ್ರೆ ಏನಾದರೂ ಪದಾರ್ಥವನ್ನು ಅವ್ರು 2 ಕೊಡ್ಬೋದು, ಅಥವಾ 5 ಕೊಡ್ಬೋದು, 10 ಕೊಡ್ಬೋದು. ಆದರೆ ಭಗವಂತ ಹಾಗಲ್ಲ. ಯಾರು ಭಗವಂತನಿಗೆ ಶುದ್ಧವಾದ ಭಕ್ತಿಯಿಂದ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ ಅಂದರೆ, ಸಮರ್ಪಣೆ ಮಾಡಬೇಕಾದ್ರೆ ಈ ಅನುಸಂಧಾನ ಬರಬೇಕು.
ಏನಂತ? ಸ್ವಾಮಿ, ಇದು ನಿಂದು, ನೀನೇ ಕೊಟ್ಟಿದ್ದು, ನಿನ್ನ ಅನುಗ್ರಹದಿಂದ ನಾನು ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅಂತಾರಲ್ಲ, ಹಾಗೆ ಮರಳಿತನಗರ್ಪಿಸಲು ಭಗವಂತಂದೇ ಎಲ್ಲ ಪದಾರ್ಥಗಳು. ನಮ್ದೇನಿದೆ ಯಾವುದೂ ನಮ್ದಲ್ಲ, ಈ ದೇಹವೇ ನಮ್ದಲ್ಲ ಅಂದಮೇಲೆ ಎಲ್ಲ ಪದಾರ್ಥಗಳು ಭಗವಂತನದ್ದು. ಆ ಭಗವಂತನ ಪದಾರ್ಥಗಳನ್ನು ಸ್ವಾಮಿ ನೀ ಕೊಟ್ಟಿದ್ದೀಯಾ ಅಂತ ಅಂದ್ಕೊಂಡು ಭಕ್ತಿಯಿಂದ ಯಾರು ಸಮರ್ಪಣೆ ಮಾಡ್ತಾರೋ ಅವರಿಗೆ ಭಗವಂತ ಏನು ಮಾಡ್ತಾನೆ? ಅನಂತ ಮಡಿ ಮಾಡಿ, ನೀವು ಕೊಟ್ಟಿರೋದು ಒಂದೇ, 2, 10 ಕೊಟ್ಟಿರ್ಬೋದು, ಭಾಳ ಅಂದರೆ 100, 1000, ಲಕ್ಷ ಕೊಟ್ಟಿದ್ದಾನೆ ಅಂತ ಅನ್ಕೋಣ. ಒಬ್ಬ ವ್ಯಕ್ತಿ ಬಹಳ ಶ್ರೀಮಂತ ಇದ್ದಾನೆ, ಲಕ್ಷ ಕೊಟ್ಟಿದ್ದಾನೆ. ಭಗವಂತ ಹೇಗೆ ಕೊಡ್ತಾನೆ? ಅನಂತ ಮಡಿ ಮಾಡಿ ಕೊಡುವ. ಅದಕ್ಕೆ ಲೆಕ್ಕನೇ ಇಲ್ಲ. ಅನಂತ ಜನ್ಮಕ್ಕಾಗೋಷ್ಟು ಕೊಡ್ತಾನಂತೆ ಭಗವಂತ. ಕೊಟ್ಟುದರ ಅನಂತ ಮಡಿ ಮಾಡಿ. ಅಷ್ಟೇ ಅಲ್ಲ, ಕೊಡೋದ್ರ ಜೊತೆಗೆ ಇನ್ನೂ ಒಂದು ಮಾಡ್ತಾನೆ ಭಗವಂತ. ಪರಿಪರಿಯಲುಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಅನೇಕ ವಿಧವಾದ ಸುಖಗಳನ್ನು ಕೊಡ್ತಾನೆ, ಭೋಗಗಳನ್ನು ಕೊಡ್ತಾನೆ. ನಮ್ಮ ಯೋಗ್ಯತಾನುಸಾರವಾಗಿ ಕೊಟ್ಟು ಲೋಲಾಡಿಸುವ. ಎಲ್ಲೋ ಆ ಲೋಲಾಡಿಸ್ತಾನೆ ಭಗವಂತ? ಸುಖ ಸಾಗರದಿ. ಭಗವಂತ ನೋಡಿ ಎಷ್ಟು ಅನುಗ್ರಹ ಮಾಡ್ತಾನೆ ಅಂದರೆ ಭಕ್ತರ ಮೇಲೆ ಯಾರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಸುಖವನ್ನು ಕೊಡ್ತಾನೆ. ನಾನು ಮೊನ್ನೆ ಹೇಳಿದ್ದೀನಿ ಸುಧಾಮನ ಕಥೆಯನ್ನು. ಸುಧಾಮ ಪಾಪ ಕೇಳಲೇ ಇಲ್ರಿ, ಬಾಯೇ ಬರಲಿಲ್ಲ ಆ ಕೃಷ್ಣನ್ ನೋಡಿದ ಮೇಲೆ, ಆ ಚಿನ್ಮಯನಾಗಿರುವಂಥ ಭಗವಂತನ ನೋಡಿದ ಮೇಲೆ. ಭಕ್ತರ ನಿಜವಾದ ಲಕ್ಷಣ ಸಂಪತ್ತನ್ನಾಗಲಿ ಐಶ್ವರ್ಯವನ್ನಾಗಲಿ ಯಾವುದೇ ಲೌಕಿಕ ಪದಾರ್ಥಗಳನ್ನು ದೇವರು ಮುಂದೆ ಕೇಳಬಾರದು. ಅವ್ರು ಕೇಳಿದರೆ ಅವರು ಸಜ್ಜನರಲ್ಲೇ ಅಲ್ಲ. ಮತ್ತೇನು ಕೇಳಬೇಕು? ಮೊನ್ನೆ ನಾವು ಹೇಳಿದ್ದೀವಿ ಜಗನ್ನಾಥದಾಸರ ಮಾತಿನಲ್ಲಿ, ದೇವರನ್ನೇ ಕೇಳಬೇಕು. ಅರ್ಜುನ ದೇವರನ್ನೇ ಕೇಳ್ದ, ಕೃಷ್ಣ ನೀ ಬಂದರೆ ಸಾಕಪ್ಪ ಅಂದ. ಅದು ಭಗವಂತನ ಅತ್ಯದ್ಭುತವಾದ ಮಹಿಮೆ. ಅಂತಹ ಭಗವಂತನ ಮಹಿಮೆಯನ್ನು ಅನೇಕ ರೀತಿಯಲ್ಲಿ ದಾಸರು ವರ್ಣನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಯಾರು ಭಗವಂತನ ಮಹಿಮೆಯನ್ನು ತಿಳಿದು ಉಪಾಸನೆ ಮಾಡ್ತಾರೋ ಅವರಿಗೆ ಅನೇಕ ವಿಧವಾದ ಸುಖಭೋಗಗಳನ್ನು ಕೊಡ್ತಾನಂತೆ ಭಗವಂತ. ಜೊತೆಗೆ ಮಂಗಲ ಚರಿತ. ಭಗವಂತನ ಚರಿತ್ರೆ ಮಂಗಲಕರವಾಗಿರುವಂಥದ್ದು. ಅದಕ್ಕೆ ಮಂಗಲವಾದ ಚರಿತ್ರೆ ಹೇಳ್ತೀವಿ ಅಂತ ಹೇಳಲಿಲ್ಲ ಜಗನ್ನಾಥದಾಸರು. ಮಂಗಳ ಚರಿತ, ಅವನ ಪೂರ್ಣ ಚರಿತ್ರೆನೇ ಮಂಗಳಕರವಾಗಿರುವಂಥದ್ದು. ಇನ್ನು ಉದಾಹರಣೆಗೆ ಹೇಳಬೇಕಪ್ಪ ಅಂದರೆ, ಹಾಲು ಎಲ್ಲಿ ಬೆಳ್ಳಗಿದೆ ಅಂತ ಕೇಳಿದರೆ ನಗ್ತಾರೆ. ಹಾಲು ಬೆಳ್ಳಗಿದೆ, ಹಾಲು ಅಂದಮೇಲೆ ಪೂರ್ಣವಾಗಿ ಬೆಳ್ಳಗಿರಲೇಬೇಕದು. ಒಂದು ಚೂರು ಕಪ್ಪಿದ್ರೂ ಅದು ಹಾಲಲ್ಲ. ಹಾಗೆ ಭಗವಂತನ ಚರಿತ್ರೆಯಲ್ಲಿ ಒಂದು ಚೂರು ಕಪ್ಪಿಲ್ಲದೆ ಇರುವಂಥ ಚರಿತ್ರೆ. ಭಗವಂತನ ಎಲ್ಲ ಗುಣಗಳು, ಎಲ್ಲ ಚರಿತ್ರೆಗಳು ಮಂಗಳಕರವಾಗಿರುವಂಥದ್ದು. ಮಂಗಳ ಅನ್ನೋ ಶಬ್ದಕ್ಕೆ ಮೋಕ್ಷಾಖ್ಯವಾದ ಫಲವನ್ನು ಕೊಡುವಂಥ ಚರಿತ್ರೆ. ಎಂಥವು ನೀವನು? ಚಿನ್ಮಯ ಗಾತ್ರ. ಚಿತ್ ಅಂದರೆ ಜ್ಞಾನ. ಉಪಲಕ್ಷಣತೆಯ ಭಗವಂತನ ಅತ್ಯದ್ಭುತವಾದ ಜ್ಞಾನ, ಅಮೋಘವಾದ ಜ್ಞಾನ. ಅದನ್ನೇ ಶರೀರವಾಗಿ ಉಳ್ಳಂಥವನು. ಚಿದಾನಂದ, ಸಚ್ಚಿದಾನಂದ ಮೂರ್ತಿಯಾಗಿರುವಂಥವನು ಭಗವಂತ. ಲೋಕ ಪವಿತ್ರ, ಎಲ್ಲರನ್ನ ಪವಿತ್ರವನ್ನಾಗಿ ಮಾಡ್ತಾನೆ. ಲಿಂಗ ದೇಹವನ್ನು ಭಂಗ ಮಾಡಿಸಿ ಜೀವರಿಗೆ ಸದ್ಗತಿಯನ್ನು ಕೊಡ್ತಾನೆ ಭಗವಂತ. ಸುಚರಿತ್ರ, ಸರ್ವೋತ್ತಮನಾದಂಥವನು. ಅವನ ಚರಿತ್ರೆಯನ್ನು ನಿತ್ಯದಲ್ಲಿ ನಾವು ಶ್ರವಣ ಮಾಡಬೇಕು. ಅಂಥವನು ಭಗವಂತ ಅಂದರು. ಎಷ್ಟು ಕರುಣಾರಿ! ಭಗವಂತನ ಕರುಣೆಯನ್ನು ನಾನಾ ವಿಧವಾದ ಮುಖದಲ್ಲಿ ಕೊಂಡಾಡ್ತಾರೆ. ಅಂದರೆ ಯಾರು ಸ್ಮರಣೆ ಮಾಡ್ತಾರೋ ಅವರ ಎಲ್ಲ ಅಪರಾಧಗಳನ್ನು ತಾನು ನೆನಪಿಟ್ಟುಕೊಳ್ಳೋದೇ ಇಲ್ಲ. ನಾವು ಹಂಗಲ್ಲ, ನಮಗೂ ದೇವರಿಗೂ ಅದೇ ವ್ಯತ್ಯಾಸ. ಯಾರಾದರೂ ಒಂದು ಸ್ವಲ್ಪ ಬೈದರೆ ಅಥವಾ ಹಿಂದೇನಾದರೂ ಅಂದರೆ ಜೀವನ ಪರ್ಯಂತ ಅವ್ರನ್ನ ಮಾತಾಡಿಸೋದಿಲ್ಲ. ನೋಡ್ರಿ ಅವ್ರು ಹಿಂಗಂದಿದ್ರು ಅಂತ ನಮ್ಮ ಸ್ವಭಾವ, ಮನುಷ್ಯನ ಸ್ವಭಾವ ಇದು. ಆದರೆ ದೇವರ ಸ್ವಭಾವ ಅಜಗಜಾಂತರವಾಗಿ ವ್ಯತ್ಯಾಸವಾಗಿರುವಂಥದ್ದು. ಯಾರೇ ಏನೇ ತಪ್ಪು ಮಾಡಲಿ ಭಗವಂತನ ಸ್ಮರಣೆ ಮಾಡಿಬಿಟ್ರು ಅಂದರೆ
ಆ ಅಪರಾಧಗಳನ್ನು ಮನ್ನಿಸ್ತಾನೆ ಭಗವಂತ. ಜೊತೆಗೆ ಯಥೇಷ್ಟವಾಗಿ ಸುಖವನ್ನು ಕೊಡ್ತಾನೆ. ಯಾಕೆ? ಮಂಗಲ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಸರ್ವೋತ್ತಮನಾದಂಥ ಅವನ ಚರಿತ್ರೆ ನಿತ್ಯದಲ್ಲಿ ಶ್ರವಣ ಮಾಡಬೇಕು, ಕೇಳಬೇಕು, ಹೇಳಬೇಕು. ಕಾರಣ ಭಗವಂತನ ಅನುಗ್ರಹ, ಮೋಕ್ಷವನ್ನೇ ಭಗವಂತ ಕೊಡ್ತಾನೆ. ಇನ್ನು ಮುಂದೆ ಹೇಳ್ತಾರೆ, ಏನು ಕರುಣಾನಿಧಿಯೋ ಹರಿ ಮತ್ತಿನ್ನೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವಾ. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದಖಿಳ ಲೋಕ ಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದಪಡಿಸುವನು. ಎಷ್ಟು ನೋಡಿ ಭಗವಂತನ ಮಹಿಮೆಯನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಇಲ್ಲಿ ಹರಿ ಅನ್ನೋ ಶಬ್ದ ಬಹಳ ಮುಖ್ಯವಾಗಿರುವಂಥದ್ದು. ಹರಿಕಥಾಮೃತ ಸಾರ. ನಾನು ಮೊನ್ನೆನೇ ಹೇಳಿದ್ದೇನೆ, ಬಿಂಬರೂಪಿ ಭಗವಂತನ ಹೆಸರದು ಹರಿ ಅಂತ ಕರೆದಿದ್ದಾರೆ. ಹರಿ ಯಾಕೆ ಹರಿ ಅಂತಾರೆ? ಮೊದಲೇ ದಿವಸ ತಿಳ್ಕೊಂಡಿದ್ದೀವಿ ಮಂಗಳಾಚರಣ ಸಂಧಿಯಲ್ಲಿ. ಹರಿ ಹರತಿ ಪಾಪಾನಿ, ಎಲ್ಲರ ಪಾಪವನ್ನು ಪರಿಹಾರ ಮಾಡ್ತಾನೆ ಭಗವಂತ. ದುರಿತಾಪಹಾರನಾಗಿರುವಂತಹ ಭಗವಂತ. ಅದಕ್ಕೆ ನೋಡಿ ನರಹರಿ, ಅಲ್ಲೂ ಹರಿ ಅನ್ನೋ ಶಬ್ದಕ್ಕೆ ಸಿಂಹ ಅಂತನೂ ಅರ್ಥ ಇದೆ. ನರಹರಿ, ನರರೂಪ ಸಿಂಹರೂಪ, ನರಹರಿ ಎರಡು ಸೇರಿ ಬಂದಿರುವಂಥದ್ದು. ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಭಾಗವತ ಹೇಳುವಂಥ ಮಾತು. ಅದನ್ನು ಇಲ್ಲಿ ತಗೊಂಡ್ರು. ಏನು ಕರುಣಾನಿಧಿಯೋ ಹರಿ, ಭಗವಂತ ಎಂಥವನು? ಅತ್ಯಂತ ಕರುಣಾಶಾಲಿಯಾಗಿರುವಂಥವನು. ಸಮುದ್ರ ಅಂದ್ರು ಕರುಣಾನಿಧಿ ಭಗವಂತ. ಅಷ್ಟೇ ಅಲ್ಲ, ಮತ್ತೇನು ಇನ್ನೇನು ಕೇಳ್ತೀರಾ? ಭಗವಂತನ ಮಹಿಮಾ ಹೇಳ್ತೀನಿ ಕೇಳ್ರಿ ಅಂದ್ರು. ಭಕ್ತಾಧೀನನು, ಭಕ್ತರು ಯಾರೇ ಕರೀಲಿ, ಎಲ್ಲೇ ಕರೀಲಿ, ಓಡೋಡಿ ಬರೋದು ಭಗವಂತನ ಒಂದು ಡ್ಯೂಟಿ ಅಂತ ಅನ್ಕೋಬೋದು. ಯಾರೇ ಕರೀಲಿ ಭಕ್ತರು ಓಡೋಡಿ ಬರ್ತಾನೆ ಭಗವಂತ. ಪ್ರಹ್ಲಾದರಾಜರ ಕರೆದ ಕೂಡಲೇ ಓಡೋಡಿ ಬಂದು ಕೂತಿದ್ದ. ಅಷ್ಟು ಆ ಪ್ರಹ್ಲಾದರಾಜರ ಮೇಲೆ ಭಗವಂತನಿಗೆ ವಿಶೇಷವಾದ ಪ್ರೀತಿ. ಯಾಕೆ? ನರಸಿಂಹ ಪುರಾಣ ಹೇಳ್ತದೆ, ವಾಯು ಸಮಾವಿಷ್ಟ, ವಾಯುದೇವರ ಸನ್ನಿಧಾನದ ಬಲ ಪ್ರಹ್ಲಾದರಾಜರಲ್ಲಿ. ಹಾಗಾಗಿ ಆ ಶಿಶು ಕೂಗಿದ ಕೂಡಲೇ ಓಡೋಡಿ ಬಂದ ವೈಕುಂಠದಿಂದ ಭಗವಂತ. ಹಾಗೆ ಗಜೇಂದ್ರ ಕರದ ಓಡೋಡಿ ಬಂದಿದ್ದಾನೆ ಭಗವಂತ. ಪುಂಡಲೀಕನಿಗೋಸ್ಕರವಾಗಿ ಓಡೋಡಿ ಬಂದಿದ್ದಾನೆ. ದ್ರೌಪದಿಯ ಮಾನ ಸಂರಕ್ಷಣೆ ಮಾಡಿದಂಥವನು ಕೃಷ್ಣ ಪರಮಾತ್ಮ, ಇದೇ ಭಗವಂತ. ಭಕ್ತರನ್ನ ಎಲ್ಲ ಕಾಲದಲ್ಲಿ ಕಾಯೋಂಥವನು, ಭಕ್ತಾಧೀನನಾಗಿರುವಂಥವನು. ಇನ್ನೇನಂತ ಹೇಳಿ? ಈತನ ಲೀಲೆ ಅಂದರೆ ಇವನ ವ್ಯಾಪಾರ ಮಾಡುವಂಥದ್ದು. ಇಚ್ಛಾ ಮಾತ್ರದಲ್ಲಿ ಜಗವಾ. ಏನು ಇಂಥ ಬ್ರಹ್ಮಾಂಡವನ್ನು ನೋಡಿದರೆ ಭಯಭೀತಾಗಿ ಹೋಗ್ತೀವಿ ನಾವು. ಜಾಸ್ತಿ ಹೇಳೋದು ಬೇಡ, ಸುಮ್ಮನೆ ಒಂದು ಉದಾಹರಣೆ ನೋಡೋದಾದರೆ, ಎಷ್ಟು ಪರ್ವತಗಳಿದ್ದಾವೆ, ಎಷ್ಟು ನದಿಗಳಿದ್ದಾವೆ. ಒಂದೊಂದು ನದಿಯಲ್ಲೂ ಅನೇಕ ವಿಧವಾದ ಪ್ರಾಣಿಗಳಿದ್ದಾವೆ. ಎಂಥ ಭಯಂಕರವಾದ ಗಾಢವಾದ ಅರಣ್ಯ ಇದೆ, ಕಾಂತಾರ ಇದೆ. ಮೃಗಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಅದರಲ್ಲೂ ಮತ್ತು ವಿಧ ವಿಧವಾದ ಪಕ್ಷಿಗಳು, ಪ್ರಾಣಿಗಳು. ಮನುಷ್ಯರು ಒಬ್ಬರಿದ್ದಾಗ ಒಬ್ಬರಿಲ್ಲ. ಒಬ್ಬರು ಬೆಳ್ಳಗಿದ್ದಾರೆ, ಒಬ್ಬರು ಕರ್ರಗಿದ್ದಾರೆ, ಒಬ್ಬರು ಎತ್ತರಕ್ಕಿದ್ದಾರೆ, ಒಬ್ಬರು ಕುಳ್ಳಕ್ಕಿದ್ದಾರೆ. ಹೆಂಗೆ ಅತ್ಯದ್ಭುತವಾದ ಪ್ರಪಂಚ. ಬರೇ ನಮ್ಮ ಭೂಮಿಯಲ್ಲೇ ಹೀಗಿರಬೇಕಾದ್ರೆ ಇಡೀ 14 ಲೋಕದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವಂತಹ ಭಗವಂತನ ವ್ಯಾಪಾರ ಎಷ್ಟು ಹೇಳಪ್ಪ ನಾನು. ಇಷ್ಟೆಲ್ಲ ವ್ಯಾಪಾರ ಮಾಡಿದರೂ ಭಗವಂತ ಏನು ಕಷ್ಟಪಡೋದಿಲ್ಲಂತೆ. ಹೇಗೆ ಮಾಡ್ತಾನೆ ಭಗವಂತ? ಇಚ್ಛಾ ಮಾತ್ರದಲ್ಲಿ ಜಗವಾ. ಚರಾಚರಾತ್ಮಕವಾಗಿರುವಂತಹ ಜಗತ್ತನ್ನು ಇಚ್ಛಾ ಮಾತ್ರದಿಂದ ತಾನೇ ಸೃಜಿಸುವ. ಇಲ್ಲಿ ನಿರ್ಣಯ ಕೊಟ್ಬಿಟ್ರು. ಬ್ರಹ್ಮದೇವರು ಮಾಡಿದ್ದಾರೆ ಅಂತ ಅನ್ಕೊಳ್ಳೋ ಹಂಗಿಲ್ಲ. ಯಾರು ಮಾಡಿದ್ದಾರೆ ಸೃಷ್ಟಿಯನ್ನ? ಭಗವಂತನೇ ಮಾಡೋದು ಬ್ರಹ್ಮದೇವರಲ್ಲಿ ಕೂತು. ಅದಕ್ಕೆ ಹೇಳಿದರು ಜಗನ್ನಾಥದಾಸರು, ತಾನೇ ಸೃಜಿಸುವ, ಸೃಷ್ಟಿ ಮಾಡ್ತಾನೆ ಭಗವಂತ. ಪಾಲಿಸುವ, ವಿಷ್ಣು ರೂಪದಿಂದ ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲ, ನಿರ್ವಾಣ, ವೈಕುಂಠ ಆಗಿರಬಹುದು, ಮೊದಲಾದ ಶ್ವೇತದ್ವೀಪ, ಅನಂತಾಸನ ಮೊದಲಾದ ಎಲ್ಲವೂ ಅಖಿಳ ಲೋಕಸ್ಥಾನದಲ್ಲಿ ಅವರವರ ಸಾಧನಾ ಶೇಷ ಮುಗಿದುಕೊಳ್ಳೆ ಅವರ ಪುಣ್ಯಸ್ಥಾನಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಮತ್ತವರನ್ನಲ್ಲಿಟ್ಟು. ನೋಡಿ,
ಸಾಧನೆ ಮಾಡಿಸ್ತಾನೆ ಶರೀರ ಕೊಟ್ಟು. ಎಷ್ಟು ಪ್ರೀತಿ ರೀ ನಮ್ಮ ಮೇಲೆ ಭಗವಂತನಿಗೆ. ನಾವು ಒಂದು ಸಾರಿ ನೆನೆಸ್ಲಿ ಬಿಡಲಿ, ನಾವು ಒಂದು ಸಾರಿನೂ ನೆನೆಸೋದಿಲ್ಲ, ಆದರೂ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಎಷ್ಟು ಕರುಣ. ನಮ್ಮನ್ನು ಸೃಷ್ಟಿ ಮಾಡಿ ಸಾಧನೆಗೆ ಸಲಕರಣೆಗಳನ್ನು ಕೊಟ್ಟು ಗುರುಗಳನ್ನು ಹಿಂದೆ ಕಳಿಸಿ ಅವರಿಂದ ಉಪದೇಶವನ್ನು ಮಾಡಿಸಿ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿ ವಾಯುದೇವರ ಮುಖಾಂತರ ರೆಕಮೆಂಡೇಶನ್ ಬೇಕೇ ಬೇಕು ವಾಯುದೇವ್ರದ್ದು. ವಾಯುದೇವರ ಮಾತಿಲ್ಲದೆ ದೇವರು ನಮ್ಮನ್ನು ಸೇರಿಸ್ಕೊಳ್ಳೋದೇ ಇಲ್ಲ. ವಾಯುದೇವರ ಒಂದು ಅನುಗ್ರಹದಿಂದ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಹೆಂಗೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಿರ್ವಾಣ ಮೊದಲಾದ ಕಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಅಲ್ಲಿಡ್ತಾನಂತೆ ಭಗವಂತ. ಎಲ್ಲಿ ಒಳ್ಳೆಯ ಸುಖಭೋಗವನ್ನು ಕೊಡುವಂತಹ ಮೋಕ್ಷ ಸುಖವನ್ನು ಕೊಟ್ಟು ಆನಂದ ಪಡಿಸುವನು. ಭಗವಂತ ಆನಂದ ಪಡಿಸ್ತಾನಂತೆ. ಅಂದರೆ ಪರಮಾತ್ಮನ ಮಹಿಮಾ ಎಂಥದ್ದು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವನ ಅಂತಃಕರಣ ಅನ್ನುವಂಥದ್ದು ಸಮುದ್ರ ಇದ್ದ ಹಾಗೆ. ಅಷ್ಟು ಅಪಾರವಾದ ಕರುಣೆ ಉಳ್ಳಂಥವನು, ಭಕ್ತಾಧೀನನಾಗಿರುವಂಥವನು, ಭಕ್ತರು ಕರೆದ ಕೂಡಲೇ ಓಡೋಡಿ ಬರುವಂತಹ ಭಕ್ತವಶನಾಗಿರುವಂಥವನು. ಇಚ್ಛಾ ಮಾತ್ರದಲ್ಲಿ ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಅಂದರೆ ರಕ್ಷಣೆ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಲಿಂಗದೇಹ ಭಂಗವನ್ನು ಮಾಡಿಸಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠಾದಿ ಸಕಲ ಲೋಕಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ. ಅಂದರೆ ಎಷ್ಟು ಸುಂದರವಾಗಿ ಹೇಳಿದ್ರು ನೋಡ್ರಿ ಭಗವಂತನ ಒಂದು ಮಹಿಮಾ. ಇದರಲ್ಲಿ ಇನ್ನೂ ಒಂದು ವಿಶೇಷವಾದ ಅರ್ಥವನ್ನು ತಿಳಿಸ್ತಾರೆ. ಭಗವಂತ ಕರುಣಾಳು. ಯಾವಾಗ ತನ್ನ ಕರುಣೆಯ ಅಧೀನತ್ವವನ್ನು ತೋರಿಸಲಾರವು, ಅಂದರೆ ಅನುಸಂಧಾನಪೂರ್ವಕವಾಗಿ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಭಕ್ತರಾಗಿ ಅವರು ಉದ್ಧಾರ ಆಗ್ತಾರೆ. ಪಾಪಕರ್ಮ ಮಾಡಿದರೆ ತಜ್ಜನಿತವಾಗಿರುವಂತಹ ಪಾಪಕರ್ಮಗಳಿಗೆ ಅನುಗುಣವಾಗಿ ದೈತ್ಯರಿಗೆ ವಿಭಾಗವನ್ನು ಮಾಡಿ ದೈತ್ಯರು ಮಾಡಿರುವಂತಹ ಪುಣ್ಯ ಕರ್ಮಗಳನ್ನು ತನ್ನ ಭಕ್ತರಿಗೆ ಕೊಡ್ತಾನೆ. ಕೊಟ್ಟವರನ್ನು ಉದ್ಧಾರ ಮಾಡ್ತಾನೆ. ಮತ್ತೆ ದೈತ್ಯರು ನರಕಲೋಕಕ್ಕೆ ಹೋಗ್ತಾರೆ. ಅದಕ್ಕೆ ಎಚ್ಚರ. ಮಾಡುವಂತಹ ಕರ್ಮವನ್ನು ತಿಳಿದು ಭಜಿಸುವುದೇ, ಇದೇ ಜಗನ್ನಾಥದಾಸರ ಮಾತದು. ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಯಾವುದೇ ಕರ್ಮ ಮಾಡಿದ್ರೂ ತಿಳಿದುಕೊಂಡು ಅನುಸಂಧಾನಪೂರ್ವಕವಾಗಿ ಭಗವಂತನ ಪ್ರೀತ್ಯರ್ಥಕವಾಗಿ, ಜನ ನೋಡ್ತಾರೋ ಬಿಡ್ತಾರೋ ಅದೆಲ್ಲ ಬೇಕಾಗಿಲ್ಲ, ಜನಾರ್ಧನ ನೋಡಿದರೆ ಸಾಕು. ಆ ಒಂದು ಮನಸ್ಸಿನಿಂದ ಭಕ್ತಿಯಿಂದ ಮಾಡಿದ್ದೇ ಆದರೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಾರೆ ಜಗನ್ನಾಥದಾಸರು.